ಹೋಳಿಗೆ ಸಾರಿಗೆ ಯಾವ ಥರ ಮಸಾಲೆ ಹಾಕ್ಬೇಕು ಅನ್ನೋದು ಎಲ್ಲ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನು ಕೊತ್ತಂಬರಿ ಕಾಳು ಹುರ್ಕೊಳ್ತಾ. ಇವನು ಅಷ್ಟೇ ಅಲ್ಲ, ಲೈಟಾಗಿ ಹುರ್ಕೋಬೇಕು. ಹೌದು. ನೀವು ಇಲ್ಲಿ ಜೀರಿಗೆನೂ ಬಳಸ್ತಿದ್ದೀರಾ? ಹೌದು, ಸಾಜೀರಿಗೆನೂ ಹೌದು ಹೌದು. ಸ್ವಲ್ಪ ಚಟಪಟ ಅಂದರೆ ಸಾಕು. ಸಾಕು ಸಾಕು. ಎಣ್ಣೆ ಹಾಕ್ಕೊಂಡು ಹುರ್ಕೊಂತೀನಿ. ಈ ಬೆಳ್ಳುಳ್ಳಿ ಈ ಥರ ಕೆಂಪಾಗಬೇಕು. ಕೊತ್ತಂಬರಿ ಕರಿಬೇವು ಎರಡೂ ಜಾಸ್ತಿನೇ. ಹೌದು, ಎಲ್ಲ ಸಣ್ಣ ಹಾಕಿದ್ರೆ ಓಕೆ. ಎಲ್ಲ ಎರಡೂ ಮಿಕ್ಸ್ ಮಾಡಿ ಹಾಕ್ಬಹುದು. ಇದು ಹೂರಣ ಹಾಕಿದರೆ ಗಟ್ಟಿ ಬರುತ್ತೆ ಸಾರು. ಹಾಗೆ ಹಾಕ್ಬಿಡದ್ರ? ಈ ಸಾರಿಂದು ಏನು ಸ್ಪೆಷಾಲಿಟಿ ಅಂದರೆ ಕುದ್ದಂಗೂ ರುಚಿ ಬರುತ್ತೆ. ರುಚಿ ಜಾಸ್ತಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನೀವು ಒಬ್ಬಟ್ಟನ್ನು ಯಾವ ರೀತಿ ಮಾಡೋದು, ಹೋಳಿಗೆಯನ್ನು ಯಾವ ರೀತಿ ಮಾಡೋದು, ಜೊತೆಗೆ ಸೀಕರಣೆಯನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಟ್ಟಿದ್ರಿ. ಹೌದು. ಈಗ ಹೋಳಿಗೆ ಅಥವಾ ಒಬ್ಬಟ್ಟನ್ನು ಮಾಡಿದಾಗ ಜೊತೆಗೆ ಕಟ್ಟಿನ ಸಾರು ಅಥವಾ ಹೋಳಿಗೆ ಸಾರನ್ನು ಮಾಡೇ ಮಾಡ್ತಾರೆ. ಹೌದು. ಈ ಸಂಚಿಕೆಯಲ್ಲಿ ಕಟ್ಟಿನ ಸಾರನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀರಾ? ಡಿಟೇಲ್ ಆಗಿ ಎಲ್ಲ ಮಸಾಲೆ ಯಾವ ಥರ ಮಾಡಬೇಕು, ಏನು ಹೋಳಿಗೆ ಸಾರಿಗೆ ಯಾವ ಥರ ಮಸಾಲೆ ಹಾಕ್ಬೇಕು ಅನ್ನೋದು ಎಲ್ಲ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಈ ಸಂಚಿಕೆಯಲ್ಲಿ ಹೋಳಿಗೆ ಸಾರನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅಮ್ಮ, ಈ ಹೋಳಿಗೆ ಸಾರು ಮಾಡೋಕ್ಕೆ ಏನೇನು ಬೇಕು ಅಂತ ತಿಳಿಸ್ಕೊಡ್ತೀರಾ? 2 ಸ್ಪೂನು ಜೀರಿಗೆ, 2 ಸ್ಪೂನು ಕೊತ್ತಂಬರಿ ಕಾಳು, 1 ಸ್ಪೂನು ಮೆಣಸು, 1 ಚಕ್ರ ಮೊಗ್ಗು, ಸ್ವಲ್ಪ ಕಲ್ಲು ಹೂವು, 1 ಸ್ಪೂನ್ನಷ್ಟು ಮರಾಠ ಮೊಗ್ಗು, 4 ಲವಂಗ, ಇದು ದಾಲ್ಚಿನ್ನಿ, 4 ಚಕ್ಕೆ, ಆಮೇಲೆ ಇದು ಸಾಜೀರಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ತಗೊಂಡಿದ್ದೀರಾ? ಹೌದು. ಒಣಮೆಣಸಿನ್ಕಾಯಿ 8-10, 1 ಹಿಡಿ ಕರಿಬೇವು, 1 ಹಿಡಿ ಕೊತ್ತಂಬರಿ, 2 ಈರುಳ್ಳಿ ದೊಡ್ಡದಾಗಿ ಹೆಚ್ಚಿಕೊಂಡಿದ್ದೀನಿ, ಒಂದು ಸ್ವಲ್ಪ ಒಣ ಕೊಬ್ಬರಿ, ಆಮೇಲೆ ಒಂದು 5-6 ಬೆಳ್ಳುಳ್ಳಿ ಈ ಥರ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಈ ಮಸಾಲೆ ಐಟಮ್ಗಳನ್ನು ಹುರ್ಕೊಳ್ತೀರಾ? ಹುರ್ಕೊಳ್ತೆ. ಮೊದಲಿಗೆ ನಾನು ಕೊತ್ತಂಬರಿ ಕಾಳು ಹುರ್ಕೊಳ್ತಾ. ಎಲ್ಲದನ್ನು ಸಪ್ರೇಟಾಗಿ ಹುರ್ಕೋಬೇಕಾ, ಒಟ್ಟಿಗೆ ಹುರ್ಕೊ? ಒಂದು ಸ್ವಲ್ಪ ಸಪ್ರೇಟ್ ಹುರ್ಕೊಂಡ್ರೆ ಚೆನ್ನಾಗ. ಈ ಹುರ್ಕೊಳೋವಾಗ ಫ್ಲೇಮ್ ಎಷ್ಟಿರ್ಬೇಕಮ್ಮ? ಫ್ಲೇಮು ಮೀಡಿಯಮ್ ಇದೆ. ಚೂರು ಹೌದು, ಲೈಟಾಗಿ ಹುರ್ಕೊಳ್ಳೋದಲ್ಲ? ಹೌದು. ಕೊತ್ತಂಬರಿ ಕಾಳ್ದು ಅಥವಾ ಧನಿಯಾ ಸ್ಮೆಲ್ ಬರ್ತಾ ಇದೆ. ಘಮ ಬಂದರೆ ಹೌದು ಆಯಿತು, ಹೌದು ಸಾಕು. ಮತ್ತೀಗ ಅದರಲ್ಲಿ ಮೆಣಸು ಹಾಕ್ಕೊಳ್ತಾರೆ. ಅದಕ್ಕೆ ಕಾಳು ಮೆಣಸು ಹಾಕ್ಕೊಳ್ತಾರೆ. ಸಾಕಿಷ್ಟ ಆದರೆ ತಕ್ಕೊಂಬಿಡ್ತೀರಾ? ತಕ್ಕೊಳ್ತೀನಿ. ಇವಾಗ ನಾನು ಮರಾಠ ಮೊಗ್ಗು, ಓಕೆ, ಲವಂಗ, ಚಕ್ಕೆ, ಚಕ್ರ ಮೊಗ್ಗು ಹಾಕ್ಕೊಳ್ತಾರೆ. ಇವನು ಅಷ್ಟೇ ಅಲ್ಲ, ಲೈಟಾಗಿ ಹುರ್ಕೋಬೇಕು? ಹೌದು, ಲೈಟಾಗಿ ಹುರ್ಕೋಬೇಕು. ಈಗ ನಾನು ಇದನ್ನು ಕಟ್ಟಿನ ಸಾರಿಗೆ ಈ ಮಸಾಲೆ ತಯಾರಿಕೆನೇ ಭಾಳ ಹೌದು ಮುಖ್ಯ. ಹೌದು. ನೀವಿಲ್ಲಿ ಜೀರಿಗೆನೂ ಬಳಸ್ತಿದ್ದೀರಾ? ಹೌದು, ಸಾಜೀರಿಗೆನೂ. ಹೌದು ಹೌದು. ಸಾಜೀರಿಗೆದ ಕಂಪು ಬೇರೆ, ಜೀರಿಗೆ ಕಂಪೇ ಬೇರೆ. ಒಂದು ಸ್ವಲ್ಪ ಇದು ಹಾಕ್ಕೊಟ್ಲೆ ಸಾಜೀರಿಗೆ ಹಾಕ್ಕೊಳ್ತೀವಿ. ಸಾಕು ಅಷ್ಟೇ. ಈಗ ಸಾಜೀರಿಗೆ, ಅದ್ರ ಜೊತೆಲೆ ಕಲ್ಲು ಹೂವು. ಇದು ಫುಲ್ ಸಣ್ಣ ಮಾಡ್ಕೊಂಬಿಟ್ಟಿದ್ದೀನಿ. ಆಯ್ತು, ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಚಟಪಟ ಅಂದರೆ ಸಾಕು. ಇವಾಗ ನಾನು ಒಣಮೆಣಸಿನ್ಕಾಯಿ ತಗೊಳ್ತೀನಿ. ಹೌದು, ಒಣಮೆಣಸಿನ್ಕಾಯಿ ತಗೊಂಡಿದ್ದು ಅದು ಬೇಡಿಗೆ ಮೆಣಸಿನ್ಕಾಯಿ. ಇದು ಅಷ್ಟು ಖಾರ ಇರಲ್ಲ, ಇಷ್ಟು ತಗೊಂಡಿದ್ದೀನಿ. ಇವೊಂದೆರಡು ಒಗ್ಗರಣೆಗೆ ಹಾಕಬೇಕು. 10-12. 10-12. ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂತೀನಿ. ಈ ಕಟ್ಟಿನ ಸಾರಿಗೆ ಮೇನ್ ಖಾರ ಕೊಡೋದೇ ಈ ಬ್ಯಾಡಗಿ ಮೆಣಸು. ಹೌದು ಹೌದು. ಮತ್ತೊಂದು ಸ್ವಲ್ಪ ಕಾಳು ಮೆಣಸು ಹಾಕಿದ್ದೀರಾ, ಅದು ಸ್ವಲ್ಪ ಲೈಟಾಗಿ ಖಾರ ಇರುತ್ತೆ. ಅದು ಎಷ್ಟು ಹುರಿಬೇಕಮ್ಮ? ಇದು ಸಾಕಿಷ್ಟು. ಇದನ್ನು ಈ ಮಸಾಲೆ ಇದರಲ್ಲೇ ಹಾಕೊಳ್ತೀರಾ? ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾನೆ. ಸ್ವಲ್ಪ ಜಾಸ್ತಿ ಬೇಕು ಎಣ್ಣೆ. ಒಂದು 3-4 ಸ್ಪೂನ್ನಷ್ಟು. ಒಂದು 3-4 ಸ್ಪೂನು ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು. ಹೌದು. ಈಗ ನಾನು ಇದರಲ್ಲಿ ಸ್ವಲ್ಪ ಇದನ್ನು ಹಾಕ್ಕೊಳ್ತೀನಿ,
ಸಾಸಿವೆ. ಹಾಂ, 1 ಸ್ಪೂನು ಅಥವಾ 1.5 ಸ್ಪೂನ್? ಹಾಂ, 1.5 ಸ್ಪೂನು ಸಾಸಿವೆ. ಒಂದು ಸ್ವಲ್ಪ ಜೀರಿಗೆ. ಜೀರಿಗೆ ಅಲ್ಲಿ ಹಾಕಿದ್ದೀನಿ ಮಸಾಲೆಯಲ್ಲಿ. ಇದರಲ್ಲಿ ಸ್ವಲ್ಪ ಅದು ಪಟ ಅನ್ಬೇಕು. ಹಾಂ, ಮುಂದೆ ಇವಾಗ ಮೊದಲಿಗೆ ಬೆಳ್ಳುಳ್ಳಿ ಹಾಕೊಳ್ತೀರಾ? ಹೌದು. ಈ ಪಟ ಅಂತ ಐತಿ ಸಾಸಿವೆ. ಈ ಬೆಳ್ಳುಳ್ಳಿ ಇದು ಸಿಪ್ಪೆ ಸಮೇತ ಇರಬೇಕು, ಹಂಗಂದ್ರೆ ಸಾರು ಕಂಪು ಬರುತ್ತೆ. ಸಿಪ್ಪೆ ಸಮೇತ ಇದೆ. ಇದೊಂದು ಸ್ವಲ್ಪ ಲೈಟಾಗಿ ಬಣ್ಣ ಬದಲಾಯಿತು. ಆಯಿತು ಇವಾಗ ಈರುಳ್ಳಿ ಈರುಳ್ಳಿ ಕೂಡ ಈ ಥರ ದೊಡ್ಡದಾಗಿ ಹೆಚ್ಕೊಂಡಿದ್ದೀರಾ? ಹೌದು. ಇದನ್ನ ಮುಂದೆ ಎಷ್ಟು ಹುರ್ಕೋಬೇಕಮ್ಮ? ಇದೊಂದು ಸ್ವಲ್ಪ ಈರುಳ್ಳಿನೂ ಕೆಂಪಾಗಬೇಕು. ಇದರಲ್ಲಿ ನಾನು 1-2 ಸ್ಪೂನು ಒಣ ಕೊಬ್ಬರಿ ತುರಿ, 1-2-3 ಸ್ಪೂನ್ ಇದೆ ಇದು ಒಣ ಕೊಬ್ಬರಿ ತುರಿ ಓಕೆ. ಈ ಥರ ಕೆಂಪಾಗಬೇಕು ಈರುಳ್ಳಿ. ಹೌದು, ಕೆಂಪು ಬಂತಲ್ಲ ಕಲರ್. ಹಾಂ, ಇವಾಗ ನಾನು ಇದಕ್ಕೆ ಕರಿಬೇವು ಹಾಕ್ಕೊಳ್ತೀನಿ. ಸ್ವಲ್ಪ ಕರಿಬೇವು ಎಷ್ಟು ಹಾಕೊಂತೀವೋ ಅಷ್ಟು ಚೆನ್ನಾಗಿರುತ್ತೆ. ಸುಮಾರು 1 ಹಿಡಿಯಷ್ಟು ಕರಿಬೇವು ತಗೊಂಡಿದ್ದೀರಾ? ಹೌದು, 1 ಹಿಡಿಯಷ್ಟು ಕರಿಬೇವು ತಗೊಂಡಿದ್ದೀನಿ. ಕರಿಬೇವು ಇವಾಗ ಹಾಕೋಬೇಕು, ಮೊದಲೇ ಹಾಕೊಂಡ್ಬಿಟ್ರೆ ಹೌದು ಅದು ಕಂಪೆಲ್ಲ ಕಳ್ಕೊಂಬಿಡ್ತದೆ ಅದು. ಈಗ ಹಿಂಗೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಅರ್ಧ ಹಿಡಿ ಕೊತ್ತಂಬರಿ ಇವಾಗಲೇ ಹಾಕ್ಕೊಳ್ತೀವಿ. ಹಿಂಗೆ ಪೀಸ್ ಮಾಡಿ ಹಾಕ್ಬಿಡ್ತೀವಿ. ಕೊತ್ತಂಬರಿ ಕರಿಬೇವು ಎರಡೂ ಜಾಸ್ತಿನೇ ಇರಬೇಕಿರುತ್ತೆ. ಬೇಕು, ಎರಡು ಜಾಸ್ತಿನೇ ಬೇಕು. ಇವಾಗ ಆಯಿತು. ಇದಕ್ಕೆ 1-2 ಸ್ಪೂನು ಅರಿಶಿನ ಪುಡಿ ಹಾಕ್ಬಿಡ್ತೀನಿ. ಹೌದಾ? 1-2 ಸ್ಪೂನ್ ಹಾಕೊಂಡು ಇವಾಗ ನಾನು ಆಫ್ ಮಾಡ್ಕೊತೀನಿ. ಎಲ್ಲ ಚೆನ್ನಾಗಿ ಬೆಂದಿದ್ದಾವೆ. ಎಲ್ಲ ಈರುಳ್ಳಿನೂ ಗೋಲ್ಡನ್ ಕಲರ್ ಬಂದಿದೆ. ಆಫ್ ಮಾಡಿ ಸ್ವಲ್ಪ ಆರಬೇಕಲ್ಲ? ಇದು ಆಗಲಿ, ಅಷ್ಟರಲ್ಲೇ ನಾನು ಅದು ಪುಡಿ ಮಾಡ್ಕೊಂಬರ್ತೀನಿ. ಸರಿ. ಈಗ ನಾನು ಈ ಮಸಾಲೆ ಪುಡಿಗಳೆಲ್ಲ ಹುರ್ಕೊಂಡಿದ್ನಲ್ಲ, ಹೌದು, ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಡ್ರೈ ಆಗಿ ಹುರ್ಕೊಂಡಿದ್ದೀನಿ. ಸೊ ಇವಾಗ ಇದ್ರ ಜೊತೆಗೆ ಮೆಣಸಿನ್ಕಾಯಿನ ಕೂಡ ಹಾಕ್ಕೊಂತಿದ್ದೀವಿ. ಹೌದು. ಎಲ್ಲ ಸಣ್ಣ ಹಾಕಿದೆ. ಓಕೆ. ಇಷ್ಟನ್ನು ಸೇರಿಸಿ ಮೆಣಸಿನ್ಕಾಯಿ ಹಾಗೆಯೇ ಎಲ್ಲ ಮಸಾಲೆ ಪದಾರ್ಥಗಳನ್ನು ಪೂರ್ತಿ ನುಣ್ಣಗೆ ರುಬ್ಕೊಂಬರ್ತೀರಾ? ಈಗ ಪೂರ್ತಿ ನುಣ್ಣಗೆ ರುಬ್ಕೊಂಬಂದಿದ್ದೀರಾ? ನುಣ್ಣಗೆ ಈ ಥರ ನುಣ್ಣಗಾಗಿದೆ ಇದು. ಎಲ್ಲ ಮಸಾಲೆ ಪುಡಿ ರೆಡಿ ಆಯ್ತು. ಹೌದು, ಮಸಾಲೆ ಪುಡಿ ರೆಡಿ ಆಯಿತು. ಇವಾಗ ಅದು ಈರುಳ್ಳಿ ಅದನ್ನು ರುಬ್ಕೊಂಬರ್ತೇನೆ. ಸೊ ಎಲ್ಲದನ್ನು ರುಬ್ಬಾಕೋದು ಇದಕ್ಕೆ? ಹೌದು, ಎಲ್ಲದೂ ರುಬ್ಬಾಕ. ಈಗ ಇದೇ ಜಾರಲ್ಲೇ ರುಬ್ಕೋಬೋದ್ರಾ? ಹೌದು. ಈಗ ನಾನು ಇದರಲ್ಲಿ ಎಲ್ಲ ಜೀರಿಗೆ ಅದು ಇದು ನೀರು ಹಾಕಿ ಹಾಕ್ಕೊಂಬಿಡ್ತೀನಿ. ನೀರು ಹಾಕ್ಬೋದು, ಏನು ತೊಂದರೆ ಇಲ್ಲ. ನೀರು ಹಾಕಿ ರುಬ್ಬಕ್ಕಿದ್ದಾರೆ. ಅದಕ್ಕೆ ಪುಡಿಗೆ ಹಾಗೆ. ಈಗ ಇದಿಷ್ಟನ್ನು ಮತ್ತೆ ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀರಾ? ಈಗ ನಾನು ಕಟ್ಟು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಹೋಳಿಗೆ ಸಾರಿಗೆ. ಇದನ್ನು ಹೋಳಿಗೆ ಮಾಡೋವಾಗ ಏನು ಬೇಳೆ ಕುದಿಸ್ಕಟ್ವಲ್ಲ, ಹೌದು, ಅದರಿಂದ ಬಸ್ಕೊಂಡಿರೋ ಕಟ್ಟು. ಹೌದು, ಬಸ್ಕೊಂಡಿರೋ ಕಟ್ಟು. ಇದಕ್ಕೆ ಈಗ ನಾನು ಈ ಮಸಾಲೆ ಎಲ್ಲ ಹಾಕ್ತೇನೆ ಇದಕ್ಕೆ. ಇವಾಗ ಇದನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡ್ರಾ ಫಸ್ಟ್ಗೆ? ಇಲ್ಲಿ ಒಣ ಮಸಾಲೆ ರುಬ್ಕೊಂಡು ರೆಡಿ ಇಟ್ಕೊಂಡಿದ್ದೀರಾ? ಇದು ಹಸಿ ಮಸಾಲೆ. ಹಸಿ ಮಸಾಲ ರುಬ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಇದೆ ಇದರಲ್ಲಿ. ಫಸ್ಟ್ ಹಸಿ ಮಸಾಲ ಹಾಕ್ಯಂತೀವಿ. ಅಷ್ಟೇ ಹಸಿ ಮಸಾಲೆ ಎಲ್ಲ ಎರಡನ್ನೂ ಮಿಕ್ಸ್ ಮಾಡಿ ಹಾಕಬಹುದು. ಅದೇನಿಲ್ಲ, ಜಾರ್ ಸಣ್ಣದಲ್ಲ, ಬೇರೆ ಬೇರೆ ಮಾಡೀನಿ. ಎರಡು ಒಟ್ಟಿಗೆ ರುಬ್ಕೋಬೋದು ಬೇಕಿದ್ರೆ. ಅಲ್ಲ, ಮೊದಲು ಒಣಕಾಳಿಂದೆಲ್ಲ ರುಬ್ಕೊಂಡು ಅದರಲ್ಲೇ ಹಸಿದೆಲ್ಲ ಹಾಕಿ ಮತ್ತೊಂದು ಸಲ ರುಬ್ಬೋದು. ಇದು ಸಣ್ಣ ಜಾರ್ ಐತೆ ಅಲ್ಲ, ಅದಕ್ಕೆ ಬೇರೆ ಬೇರೆ ಮಾಡ್ಕೊಂಡಿದ್ದೆ.
ಈಗ ಇದಕ್ಕೆ ಒಣದು ಹಾಕಿಬಿಡ್ತೀರಿ. ಓಕೆ, ಒಣ ಮಸಾಲೆನ ಇದಕ್ಕೆ ಹಾಕ್ತೀರಾ ಈಗ? ಹೌದು. ಓಕೆ. ಸೊ ಈ ಒಣ ಮಸಾಲೆನೇ ಆಗಲಿ ಹಸಿ ಮಸಾಲೆನೇ ಆಗಲಿ, ಹೌದು, ನೀವೇನು ತೋರಿಸ್ಕೊಟ್ಟಿದ್ದೀರಾ ಅಷ್ಟು ಐಟಮ್ಸ್ ಇರಲೇಬೇಕು. ಇರಲೇಬೇಕು. ಅದು ಅವಾಗ ಹೋಳಿಗೆ ಸಾರು ಒಳ್ಳೆ ಕಂಪು ಚೆನ್ನಾಗಿ ರುಚಿ ಬರುತ್ತೆ. ಸೊ ಇದಕ್ಕೆ ಹುಳಿ ಅಂದರೆ ನೀವು ತಗೊಂಡಿರೋಂಥ ಕ್ವಾಂಟಿಟಿಗೆ ಇಷ್ಟು ಬೇಕಾಗುತ್ತೆ ಅಂತ? ಇಷ್ಟು ಬೇಕಾಗುತ್ತೆ. ಸೊ ಇದು ಎಷ್ಟು ಲೀಟ್ರ್ ಸಾಂಬಾರು ಸಿದ್ಧವಾಗ್ತಾ ಇತ್ತಮ್ಮ ಈಗ ಅಂದಾಜು? ಇದು ಒಂದು 2-3 ಲೀಟ್ರ್. 2-3 ಲೀಟ್ರ್. ಹೌದು. ಹೌದು. ಜಾಸ್ತಿ ಜನ ಸೇರಿದಾಗ ಮನೆಯಲ್ಲಿ? ಹೌದು. ಒಂದು 15-20 ಜನರಿಗೆ ಆಗೋಷ್ಟಿದೆ ಸಾಂಬಾರು. ಅಂದರೆ ಇದು 2-3 ದಿವಸ ಇಟ್ಕೊಂಡು ನೋಡ್ಬೋದು. ಅದಕ್ಕಾಗಿ ಹೆಚ್ಚಿಗೆ ಮಾಡೋದು. ಇದು ಕುದ್ದಂಗೂ ರುಚಿ ರುಚಿ ಜಾಸ್ತಿ ಇದೆ. ಕುದ್ದಂಗೆ ರುಚಿ ಜಾಸ್ತಿ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತೀನಿ. ಆಯಿತು, ಸಾಕು. ಓಕೆ. ಇಷ್ಟು ಉಪ್ಪು ಬೇಕಾದ್ರೆ ನೋಡ್ಕೊಂಡು ಮತ್ತೆ ಹಾಕೋಬೋದು. ಬೆಲ್ಲ ಹಾಕೊಳ್ತಾ ಅದನ್ನು. ಹೋಳಿಗೆ ಸಾರಲ್ಲ, ಇದೊಂದು ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗೆ. ನಾನು ಆವಾಗಲೇ ಹೂರಣ ಹಾಕೋದು ಮರ್ತು ಬಿಟ್ಟಿದ್ದೆ. ಇವಾಗ ಇಷ್ಟು ಹೂರಣ ಹಾಕ್ತದೆ. ಇದು ಹೂರಣ ಹಾಕಿದರೆ ಗಟ್ಟಿ ಬರುತ್ತೆ ಸಾರು ಸ್ವಲ್ಪ. ಈಗ ಹೋಳಿಗೆ ಸಾರಿಗೆ ಒಗ್ಗರಣೆ ಹಾಕ್ತಿದ್ದೀರಾ? ಹೌದು, ಒಗ್ಗರಣೆ ಕೊಟ್ಕೊಳ್ತಾ ಇದ್ದಾನೆ. 1.5 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆನಾ? ಒಂದೆರಡೇ ಕಾಳು, ಭಾಳ ಅಲ್ಲ, ಸ್ವಲ್ಪ. ಹೌದು, ಸ್ವಲ್ಪ. ಜೀರಿಗೆ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಇದೆ. ಇವಾಗ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದಾನೆ. ಒಣಮೆಣಸಿನ್ಕಾಯಿ ಹಾಕಿ ನಾನು ಇಲ್ಲಿ ತಗೊಂಬಂದು ಕರಿಬೇವು ಹಾಕ್ತೀನಿ. ಹಂಗೆ ಹಾಕ್ಬಿಡೋದ್ರಾ? ಆಯ್ತು, ಅಷ್ಟೇ. ಇಷ್ಟಾದರೆ ಆಯ್ತು ಇವಾಗ ಹೋಳಿಗೆ ಸಾರು. ಸೊ ಈಗ ಚೆನ್ನಾಗಿ ಕುದಿಬೇಕಾ ಇನ್ನು? ಹೌದು, ಇನ್ನೊಂದು ಚೂರು 1 ನಿಮಿಷ ಕುದ್ರೆ ಸಾಕು. ಒಗ್ಗರಣೆ ಹಾಕಿದ್ಮೇಲೆ ನೀವು ಒಗ್ಗರಣೆ ಹಾಕ್ತಿದ್ದ ಹಾಗೇನೆ ಮೇಲೆ ಘಮ ಬರಕ್ಕೆ ಶುರು ಆಯ್ತು ನೋಡಿ. ಹೌದು. ಸೊ ಈ ಹಂತದಲ್ಲಿ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಬೇಕು ಅಂತಂದ್ರೆ ಹಾಕೊಳ್ತೀರಾ? ಹೌದು. ಇಲ್ಲ ಅಂದರೆ ಹುಳಿ ಬೇಕಂದ್ರೆ ಹುಳಿ, ಇಲ್ಲ ಉಪ್ಪು ಬೇಕಂದ್ರೆ ಉಪ್ಪು ಹಾಕೊಳ್ತೀವಿ. ಸೊ ಅವಾಗಲೇ ಒಂದು 4-5 ಸ್ಪೂನ್ ಉಪ್ಪು ಹಾಕೊಂಡಿದ್ದೆ. ಭಾಳ ಇದೆ ಅಲ್ಲ ಸಾಂಬಾರು. ಹೌದು, ಅದಕ್ಕೆ ಜಾಸ್ತಿ ಇದೆ ಕ್ವಾಂಟಿಟಿ ಇದರದ್ದು. ಹೌದು, ಹಂಗಾಗಿ ಇನ್ನೊಂದು 2-3 ಸ್ಪೂನ್ ಹಾಕೊಂತೀರಾ? 2 ಸ್ಪೂನ್ ಹಾಕೊಳ್ತೀವಿ. ಓಕೆ. ಸಾಕು. ಹೌದು. ಈ ಸಾರಿಂದು ಏನು ಸ್ಪೆಷಾಲಿಟಿ ಅಂದರೆ ಕುದ್ದಂಗೂ ರುಚಿ ಬರುತ್ತೆ. ರುಚಿ ಜಾಸ್ತಿ, ಯಾಕಂದರೆ ಎಲ್ಲ ಮಸಾಲೆ ಐಟಮ್ಸ್ ಇರ್ತಾವಲ್ಲ. ಆಮೇಲೆ ಇದನ್ನ ನೀವು ಹೇಳಿದಾಗೆ 2-3 ದಿವಸ 4 ದಿವಸ ಎತ್ತಿಟ್ಕೊಂಡು ಇದನ್ನು ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರು ಭಾಳ ಚೆನ್ನಾಗಿರುತ್ತೆ. ಮುದ್ದೆಗೂ ಚೆನ್ನಾಗಿರುತ್ತೆ. ಹೌದು. ಇನ್ನು ಎಷ್ಟೊತ್ತು ಕುದಿಸ್ಕೊಳ್ತೀರಮ್ಮ? ಈಗ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡ್ತೀರಾ? ನಿನಗೆ ಹೋಳಿಗೆ ಸಾರು ಅಂದ್ರೆ ಭಾಳ ಇಷ್ಟ ಅಲ್ಲಪ್ಪ, ಅದಕ್ಕೆ ಹೋಳಿಗೆ ಸಾರು ಅನ್ನ ಊಟ ಮಾಡಿ ಹೆಂಗಿದೆ ಅಂತ ಹೇಳಿ. ಆಗ್ಲಮ್ಮ. ಹ್ಞೂ. ಬನ್ನಿ ವೀಕ್ಷಕರೇ, ಈಗ ತಡ ಮಾಡ್ದೇನೆ ಅಮ್ಮ ಬಿಸಿ ಅನ್ನನೂ ಮಾಡಿಕೊಟ್ಟಿದ್ದಾರೆ ಈ ಹೋಳಿಗೆ ಸಾರು ಜೊತೆಗೆ. ಬನ್ನಿ ಈಗ ಇದರ ರುಚಿಯನ್ನು ನೋಡೋಣ. ಮೊದಲು ಏನು ಮಾಡೋಣ ಅಂತಂದರೆ ಅನ್ನದ ಜೊತೆಗೆ ಆಮೇಲೆ ಕಲ್ಸ್ಕೊಂಡು ತಿನ್ನೋಣ. ಈಗ ಮೊದಲಿಗೆ ಹಾಗೆ ಹೋಳಿಗೆ ಸಾರು ಏನು ಮಜಾ ಅಂತಂದರೆ ಹಾಗೆ ಕುಡಿಯಂಗಿರುತ್ತದು. ಎಷ್ಟೋ ಜನ ಹೋಳಿಗೆ ಜೊತೆಗೂ ಕೂಡ ತಿಂತಾರೆ ಅಂತ ಕೇಳ್ಬಿಟ್ಟಿದ್ದೀನಿ, ನಾನೆಲ್ಲೂ ನೋಡಿಲ್ಲ. ಬನ್ನಿ ಈಗ ಹೋಳಿಗೆ ಸಾರಿನ ರುಚಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ಇದು ಆ್ಯಕ್ಚುಲಿ ಅಥೆಂಟಿಕ್ ಅಮ್ಮನ ಕೈಯ ಹೋಳಿಗೆ ಸಾರು. ಇದನ್ನು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದರ ರುಚಿನ ಅಷ್ಟು ಅದ್ಭುತವಾಗಿರುತ್ತೆ. ಹೋಳಿಗೆ ಯಾವ ರೀತಿ ಹೋಳಿಗೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ ಇರುತ್ತಲ್ಲ, ಅದೇ ಥರ ಹೋಳಿಗೆ ಜೊತೆಗೆ ಅವತ್ತಿನ ದಿವಸ
ಸ್ವಲ್ಪ ಆ ಹೋಳಿಗೆ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಆದರೂ ಅನ್ನದ ಜೊತೆಗೆ ಈ ಹೋಳಿಗೆ ಸಾರು ತಿಂದ್ರೇ ಆ ಊಟ ಪರಿಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ. ಭಾಳ ಚೆನ್ನಾಗಿ ಬಂದಿದೆ ಅಮ್ಮ. ಎಲ್ಲ ಮಸಾಲೆನೂ ಅಚ್ಚುಕಟ್ಟಾಗಿ, ಎಲ್ಲೂ ಮಸಾಲೆ ಹೊಡಿತಾ ಇಲ್ಲ ಅಂತಂದರೆ ಚಿಟ್ಟು ಹೊಡಿಯೋ ಥರ ಇಲ್ಲ, ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ. ನೀವು ಹಾಕಿರೋಂಥ ಹಸಿ ಮಸಾಲೆನೂ ಆಗಿರ್ಬೋದು, ಈರುಳ್ಳಿಯ ಟೇಸ್ಟ್ ಸಿಗ್ತಾ ಇದೆ, ಮತ್ತು ಕರಿಬೇವು ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿ ಮಾಡಿರೋದು, ಬೆಳ್ಳುಳ್ಳಿಯ ಆ ಘಾಟು ಇರಬೇಕು, ಆವಾಗಲೇ ಇದು ಚೆನ್ನಾಗಿರುತ್ತೆ. ಮತ್ತು ನೀವು ಹಾಕಿರೋಂಥ ಏನು ಚಕ್ಕೆ ಲವಂಗ ಪ್ರತಿಯೊಂದೂ ಹಾಕಿಬಿಟ್ಟು ಇವರೇನು ಒಣ ಮಸಾಲೆ ಹಾಕಿದ್ರು, ಅದು ಕೂಡ ಒಳ್ಳೆ ರುಚಿ ಕೊಡ್ತಾಯಿದೆ. ಜೊತೆಗೆ ಬ್ಯಾಡಗಿ ಮೆಣಸಿನ ಖಾರ, ಅಮ್ಮ ಹೇಳಿದರು ಬ್ಯಾಡಗಿ ಮೆಣಸು ಎಲ್ರಿಗೂ ಗೊತ್ತಿರೋ ಹಾಗೆ ಜಾಸ್ತಿ ಖಾರ ಇರಲ್ಲ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಒದಗಿಸ್ತಾ ಇದೆ. ಮೇಲೆ ಏನು ಒಗ್ಗರಣೆ ಹಾಕಿದ್ರಲ್ಲಮ್ಮ ಅದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲಿ ಮೇಲೆ ಆ ಒಗ್ಗರಣೆ ಬಿದ್ದಿದೆ, ಒಣ ಮೆಣಸಿನ್ಕಾಯಿ ಒಗ್ಗರಣೆ, ಆ ಮೆಣಸಿನ್ಕಾಯಿನೇ ಉಳ್ಕೊಂಡಿರೋದಿಲ್ಲಿ. ಇವೇನು ಇದೆಯೋ ಬನ್ನಿ ಈಗ ಸ್ವಲ್ಪ ಈ ಹೋಳಿಗೆ ಸಾರನ್ನು ಅನ್ನಕ್ಕೆ ಹಾಕ್ಕೊಂಡು ಇದನ್ನು ಜಾಸ್ತಿ ಹಾಕ್ಕೊಂಡು ಉಣ್ಬೇಕು, ಅವಾಗ ಒಂಥರ ಭಾಳ ಚೆನ್ನಾಗಿರುತ್ತೆ. ರಸವಾಗಿ ಉಂಡ್ರೆ ಆ ಹೋಳಿಗೆ ಸಾರಿನ ಫ್ಲೇವರ್ ಚೆನ್ನಾಗಿ ಸಿಗುತ್ತೆ. ಕೈಯಿಂದ ಉಂಡ್ರೆ ಚಂದ. ಕೈಯಿಂದ ಊಟ ಮಾಡಿದ್ರೇ ಚಂದ. ಈಗ ಅನ್ನದ ಜೊತೆಗಂತೂ ಭಾಳ ಚೆನ್ನಾಗಿ ಬಂದುತ್ತಿದ್ದು. ಹೋಳಿಗೆ ಉಂಡ್ಬಿಟ್ಟಿರ್ತೀವಿ 2-3 ಆಸೆಗೆ, ಆಮೇಲೆ ಬೇಡಪ್ಪ ಏನೂ ಬೇಡ, ಅನ್ನ ಬೇಡ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ಅನ್ನನ ಊಟ ಮಾಡೋ ಹಾಗೆ ಮಾಡೋದೇ ಈ ಹೋಳಿಗೆ ಸಾರು. ಇದು ರುಚಿ ಅಷ್ಟು ಚೆನ್ನಾಗಿರುತ್ತೆ. ಹೋಳಿಗೆ ಜೊತೆಗೇ ಕೊಟ್ಬಿಟ್ಟಿರ್ತಾರೆ ಒಂದು ಸ್ವಲ್ಪ ಮಧ್ಯ ಒಂದು ಸ್ವಲ್ಪ ಖಾರದ ಫ್ಲೇವರ್ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಸ್ವೀಟ್ ಜಾಸ್ತಿ ಇರುತ್ತಲ್ಲ ಕೆಲವೊಮ್ಮೆ ಹೋಳಿಗೆ, ಹಾಗಾಗಿ ಜಾಸ್ತಿ ತಿನ್ನಲಿ ಅಂತ ಕೊಟ್ಟಿರ್ತಾರೆ. ಇದ್ರ ಇನ್ನೊಂದು ಮಜಾ ಏನಂತಂದರೆ ಅಮ್ಮ ಆಗಲೇ ಮಾಡೋವಾಗ್ಲೂ ಹೇಳಿದರು, ಇದು ಹೊಟ್ಟೆ ಭಾರವನ್ನು, ಅಂದರೆ ಜಾಸ್ತಿ ಊಟ ಮಾಡಿರ್ತೀವಲ್ಲ ಅದನ್ನೆಲ್ಲ ಕಡಿಮೆ ಮಾಡುತ್ತೆ ಅಂತಂದರೆ, ಒಂಥರ ಸೋಡಾ ಗಿಡ ಏನು ಕುಡಿದಾಗ ಹೊಟ್ಟೆ ಭಾರನ ಕಡಿಮೆ ಮಾಡ್ತಾವಲ್ಲ ಆ ಥರ ಕೆಲಸನ ಮಾಡುತ್ತೆ. ಮತ್ತು ಗಂಟ್ಲನ್ನು ಇದು ಶುದ್ಧೀಕರಿಸುತ್ತೆ. ಯಾಕಂತಂದರೆ ಇದರಲ್ಲಿ ಬೆಳ್ಳುಳ್ಳಿ ಇದೆ, ಕಾಳು ಮೆಣಸಿದೆ, ಜೀರಿಗೆ ಎಲ್ಲ ಮಸಾಲೆ ಪದಾರ್ಥಗಳಿದೆ. ಜೀರಿಗೆ, ಸಾಜೀರಿಗೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಕೊತ್ತಂಬರಿ ಕಾಳದಂತೂ ಔಟ್ಸ್ಟ್ಯಾಂಡಿಂಗ್ ನಾನು ಹೇಳಲೇಬೇಕು. ಅದರದ್ದೇ ಮೇನ್ ಫ್ಲೇವರ್ ಕೊಡೋದೇ ಇದಕ್ಕೆ, ಧನಿಯಾ ಅಥವಾ ಕೊತ್ತಂಬರಿ ಕಾಳದೇ ಮೇನ್ ಫ್ಲೇವರ್ ಇದಕ್ಕೆ. ಟಾಪ್ ಕ್ಲಾಸ್ ಅಮ್ಮ. ಈ ಸಾರು ಹಾಗೆ ಕುಡಿಯೋಕ್ಕೂ ಅಷ್ಟು ರುಚಿಯಾಗಿದೆ. ನೋಡಿರಿ, ನಾನು ಬಾಯಿ ಚಪ್ಪರಿಸ್ತಾ ಇದ್ದೀನಿ ಲಿಟ್ರಲಿ, ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವೀಕ್ಷಕರೇ ನೋಡಿದ್ರಲ್ಲ, ಈ ಸಂಚಿಕೆಯಲ್ಲಿ ಸುಮಾರು ದಿನಗಳಿಂದ ಸುಮಾರು ಜನ ಕೇಳ್ತಾ ಇದ್ರು ಅಮ್ಮನ ಕೈಲಿ ಹೋಳಿಗೆ ಸಾರು ಮಾಡಿಸ್ರಿ, ಹೋಳಿಗೆ ಸಾರು ಕಟ್ಟಿನ ಸಾರು ಮಾಡಿಸ್ರಿ ಅಂತ. ಇವತ್ತು ಮಾಡಿಸಿದ್ದೀವಿ. ನೀವು ಕೂಡ ಒಮ್ಮೆ ಈ ರೀತಿಯೂ ಮಾಡ್ಕೊಂಡು ನೋಡಿ, ಯಾವ ರೀತಿ ಬಂತು ಅನ್ನೋದನ್ನು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸೋದನ್ನು ಮರಿಬೇಡಿ. ವೀಕ್ಷಕರೇ, ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ನಮ್ಮ ಪಾರಂಪರಿಕ ಶೈಲಿಯ ಖಾದ್ಯಗಳನ್ನು ನಿರಂತರವಾಗಿ ನಾವು ಮಾಡಿ ತೋರಿಸ್ತಾನೆ ಹೋಗ್ತೇವೆ. ದಯವಿಟ್ಟು ಇನ್ನೂ ಕೂಡ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಮನವಿಯನ್ನು ಮಾಡಿಕೊಡ್ತಾ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.